EVM ತೆಗಿಲಿಲ್ಲ ಅಂದ್ರೆ ಆ ಪಾರ್ಟಿಗೆ ಅವಕಾಶನೇ ಇರಲ್ಲ. ಅದು ಮೊದಲ ಅದೇ ಪಾರ್ಟಿ ಇಸ್ ನಾಟ್ ಓನ್ಲಿ ಅಬೌಟ್ ಎಲೆಕ್ಷನ್ಸ್. RSS ಬಗ್ಗೆ ಎಲ್ಲರೂ ಇಡೀ ದೇಶದಲ್ಲಿ RSS ವಿರುದ್ಧವಾಗಿ ಮಾತನಾಡ್ತಾರೆ. ಆದ್ರೆ RSS ಅನ್ನ ಕಟ್ಟಿ ಬೆಳೆಸ್ತಾ ಇರೋದೇ ಒಂದು ರೀತಿಯಲ್ಲಿ ಕಾಂಗ್ರೆಸ್. ಯಾಕೆಂದ್ರೆ ಸಂವಿಧಾನದ ಒಪ್ಪದೇ ಇರುವಂತಹ RSS ದೇಶದಲ್ಲಿ ಎಲ್ಲೂ ಕೂಡ ಅಧಿಕೃತವಾಗಿ RSSಗೆ ಒಂದು ಸಣ್ಣ ಕಚೇರಿ ಕೂಡ ಇಲ್ಲ, ಬಾಡಿಗೆ ಕಚೇರಿಯೂ ಇಲ್ಲ. ಅಂತಹ ಕಚೇರಿಗೆ ಕಾಂಗ್ರೆಸ್ ಸರ್ಕಾರದಲ್ಲೂ ಪೊಲೀಸ್ ರಕ್ಷಣೆ ಕೊಟ್ಟಿದ್ದಾರೆ. ನನ್ನ ಹತ್ರ RTI ನಲ್ಲಿ ಮಾಹಿತಿ ಇದೆ. ಇಂತಹ ಪರಿಸ್ಥಿತಿನಲ್ಲಿ ಎಲ್ಲರೂ ಸೇರ್ಕೊಂಡು ದೇಶ ಕಟ್ಟೋಣ ಅಂತಂದ್ರೆ ಅವರು ಕೊಲ್ಲಿಕ್ಕೆ ಹೊರಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಹೇಗೆ ಬದುಕಬೇಕು? ಹೇಗೆ ನೀವು ಇದನ್ನ RSS ಮತ್ತು BJPಯನ್ನು ಮಟ್ಟ ಹಾಕ್ತೀರಿ ಅನ್ನೋದಕ್ಕೆ ಒಂದು. ಎರಡನೇದಾಗಿ ಆ RSS ಹೇಗೆ ಬೆಳೀತಾ ಇದೆ ಅನ್ನೋ ವಿಚಾರಗಳನ್ನೇ ಇವತ್ತು ಯಾವುದೇ ಪೊಲಿಟಿಕಲ್ ಪಾರ್ಟೀಸ್ನವರು ಕೂತ್ಕೊಂಡು ಒಳ ಸುಳಿಗಳನ್ನ ಕೇಳಲಿಕ್ಕೆ ತಯಾರಿಲ್ಲ. ಇಂತಹ ಸಂದರ್ಭದಲ್ಲಿ ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ಹೊರಟಂತಹ RSS ಮತ್ತು BJPಯನ್ನು ಹೇಗೆ ಮಟ್ಟ ಹಾಕ್ತೀರಿ? ಇದು ನಾನು ಈ ಸ್ಪೆಸಿಫಿಕ್ ಇಶ್ಯೂಗೆ ಹೋಗಬೇಕಾಗುವುದಿಲ್ಲ. ನಾನು ಐ ಟಾಕ್ ಟು ಯು ಲೇಟರ್. ಬಟ್ ದ ಪಾಯಿಂಟ್ ಇಸ್, ಈ ಕಂಪ್ಯಾರಿಸನ್ ಇದೆಯಲ್ಲ, ಇದು ಸರಿಯಾದ ಕಂಪ್ಯಾರಿಸನ್ ಅಲ್ಲ. ಇನ್ಫ್ಯಾಕ್ಟ್ ಈ ಕಂಪ್ಯಾರಿಸನ್ ಈಸ್ ಒನ್ ಕೈಂಡ್ ಆಫ್ RSS push. We are not talking about any individual leader. We are talking about two fighting ideologies in this country. ಇವತ್ತು ಈ ದೇಶದಲ್ಲಿ RSS ವಿರುದ್ಧವಾಗಿ ಒಂದು ಪಾರ್ಟಿ ಸ್ಟಡಿಯಾಗಿ ನಿಂತಿದೆ ಅಂದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ಅದರಲ್ಲಿ ಯಾರು ಡಿಫರೆಂಟ್ ಒಪಿನಿಯನ್ ಇದ್ರೆ ನಾವು ಡಿಸ್ಕಸ್ ಮಾಡಬಹುದು. ಇಂಡಿವಿಜುವಲ್ ಇಶ್ಯೂಸ್ ತಗೊಂಡು ಬರೋದು ಬೇಡ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.